ಇಲ್ಲ 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 ಆಯ್ತಿಲ್ಲ. ಲೇ ಸೋಮ, ಯಾಕ್ಲಾ ಪದೇ ಪದೇ ನಿನ್ ಕತ್ತಿಗೆ ಹಿಂಗೆ ಆಗ್ತೈತೆ? ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗೋದು ನನಗೆ. ಅಲ್ಲಕಲ್ಲ, ನಾವು ಚಿಕ್ಕವರಿದ್ದಾಗ ಅಮ್ಮ ಹೇಳ್ತಿದ್ಲು, ಕೋಳಿ ಕತ್ತಿಂದ್ರೆ ಕತ್ತಿಂಗಾಯ್ತದೆ ಅಂತ. ಲೇ ಪೆದ್ದನ್ ಮಗನೆ, ಯಾಕ್ಲಾ ಹಿಂಗಾಯ್ತು? ಜಿ ಫಾರ್ ಜಿರಾಫೆ. ಏನಾಗ ಇವನೇನ್ಲ ಇಂಗ್ಲಿಷ್ನಾಗ ಏನೇನೋ ಬೊಗಳ್ತಾವನೆ. ಏಯ್ ಏನಂದ್ಲ? ಇನ್ನೊಂದು ಕಿತ್ತು ಹೇಳು. ಜಿ ಫಾರ್ ಜಿರಾಫೆ. ಅಣ್ಣ, ಜಿರಾಫೆದು ಕುತ್ತಿಗೆ ಉದ್ದ ಇರುತ್ತಣ್ಣ. ನಿನ್ ಕುತ್ತಿಗೆನು ಉದ್ದ ಮಾಡಿಸ್ಕೊಬಿಟ್ರೆ ಯಾರು ಮುಟ್ಟಕ್ಕಾಗಲ್ಲ. ನೋಡಿದ್ರ ಬಾವ, ನಂದೊರೆ ಏಟ್ ಸಣ್ಣಾಗಿ ಹೇಳಿದ್ರು. ಲೇ, ಈ ಜಿ ಫಾರ್ ಜಿರಾಫೆ ಪರಫೆ ಎಲ್ಲ ABCD ಚಾರ್ಟ್ ಇರ್ತದಲ್ಲ, ಅದ್ರಾಗಿರ್ತದೆ. ನಿನ್ಗೆ ಯಾರೆಲ್ಲ ಹೇಳ್ಕೊಟ್ರು? ಇದೆಲ್ಲ ನೀವು ಹೇಳ್ಕೊಟ್ಟಿದ್ದೆ ಅಣ್ಣ. ಇದಕ್ಕೋಸ್ಕರ ನಿಮಗೂ ನಿಮ್ಮ ಕುಟುಂಬಕ್ಕೂ ತುಂಬು ಹೃದಯದ ಧನ್ಯವಾದಗಳು ಅಣ್ಣ. ಇದು ನಾವು ಕಲಿತಿದ್ದು ಗೊತ್ತಿಲ್ಲ ಕಲ. ಈ ಪೆದ್ದನ ಮಗ ಮಾತು ಕೇಳ್ತಾ ಇದ್ರೆ ನನ್ನ ಬಾಡಿಲಿ ಎಡಗಡೆ ಭಾಗ ವರ್ಕೇ ಆಯ್ತಾ ಇಲ್ಲ. ಅಯ್ಯೋ, ನಮ್ ದೊರೆಗೆ 2 ಅಕ್ಷರ ಹೇಳ್ಕೊಟ್ಟಿರೋ ನಮ್ಮ ಬಾವನ್ಗೆ ಕುತ್ಕೆನೆ ಹಿಂಗಾಗೋಯ್ತಲ್ಲಪ್ಪ. ಏ ರಾಣಿ, ಬಾಯಿ ಮುಚ್ಕೊಂಡು ಸುಮ್ಮಕ್ ನಿಂತ್ಕಳೆ. ಲಕ್ಷ ಖರ್ಚಾದ್ರೂ ಚಿಂತೆ ಇಲ್ಲ. ನನ್ನ ಮೊಮ್ಮಗನ ಮೈಸೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಕುತ್ತಿಗೆ ಸೆಟ್ ಮಾಡಿಸ್ಕೊಂಡ್ ಬರ್ತೀನಿ. ಗೆಪ್ತಿ ಇರ್ಲಿ. ಅಜಯ್, ಲಕ್ಷ ಪಕ್ಷ ಮೈಸೂರು ಬಿಟ್ಬಿಡು. ನಮ್ಮನೆ ಒಳಗೆ ನುಗ್ಗಿ ಇವನ್ ಕುತ್ತಿಗೆನ ಯಾರು ಮುರಿದವನೇ? ಆಟೆ ಆಟೆ ನನ್ನ ಪ್ರಶ್ನೆ. ನಾವ್ ಯಾರು ನೋಡಿಲ್ಲ ಬಾವ. ರಾತ್ರಿ ಬಂದು ನೋಡ್ತೀವಿ, ಬಿದ್ದಿದ್ರು. ಅದೇನೋ ಒಬ್ರೇ ಕಣ್ಣ ಮುಚ್ಚಲೆ ಆಡ್ತಿದ್ರಂತೆ. ಸೋಮ, ನೀನೊಬ್ಬನೇ ಯಾಕ್ಲಾ ಕಣ್ಣ ಮುಚ್ಚಲ ಆಡೋದಕ್ಕೆ ಹೋದೆ? ಅದಂಗಲ್ಲ, ಬಿಟ್ಬಿಡೋಣ. ನನ್ನ ಕುತ್ತಿಗೆಗೆ ಯಾರು ಮಾಟ ಮಾತ್ರ ಮಾಡ್ತಿರ್ಬೇಕು. ಅದಕ್ಕೆ ಪದೇ ಪದೇ ಮುರಿದೋಯ್ತೈತೆ. ಏಯ್, ಮನೇಲಿ 8 ಜನ ಅವ್ರೆ, ಒಬ್ಬರು ನೋಡಿಲ್ಲ. ಏನ್ ಕತ್ತೆಗೆ ಅಲ್ಲೋಜಾಕ್ ಹೋಗಿದ್ರಾ? ಪೆದ್ದನ್ ಮಗನೇ ಹೇಳ ಅಣ್ಣ. ಏಯ್, ಶುಂಠಿ ಬೆಳ್ಳುಳ್ಳಿ ಒಂದು ಹಾಕಿಲ್ಲ, ಬೇರೆ ಎಲ್ಲ ಹಾಕ್ಬಿಟ್ಟವ್ರೆ. ಈ ನನ್ನ ಮಗನಿಗೆ ಉಪ್ಪಿನ ಚಿಂತೆನಾ? ಊರಿನ ಜನ ಎಲ್ಲ ಪರ್ಸೆಂಟೇ ಬರಂಗ್ ಕೊಡ್ದವ್ರಲ್ಲ, ಅದು ಮಾದೈತಾ ಎಸೈತ ಅಂತ ಹಂಗಿಸ್ತವ್ರೆ. ಅಂಥದ್ರಲ್ಲಿ ಮಾತಾಡ್ತೀಯ? ಜಾಸ್ತಿ ಮಾತಾಡಬಾರ್ದು. ನೋಡಿದ್ದೀರಾ ನೋಡಿಲ್ಲ ಆಟಯ್ಯ. ಈ ನನ್ನ ಮಗ ಯಾರ ತವನು ಕಿರಿಕೆ ಮಾಡ್ಕೊಂಡಿಲ್ಲ. ಯಾವ ಗಂಡಸ್ ಬತ್ತಲ್ಲ ಮನೆಗೆ? ಅದ್ ಹೆಂಗ್ ಬಾವ, ಗಂಡ್ಸೆ ಬಂದಿರ್ಬೋದು ಅಂತ ಅನ್ಕೊಂಡ್ರಿ? ಏಯ್, ಇಂಥ ಏಟ್ಗಳು ಹೊಡೆಯಕ್ಕೆ ಕಸ ಹೊಡೆದು ಮುಸ್ರಿ ತಿಕ್ಕೊಳ್ ಕೈಲಾಯ್ತದ. ಪಕ್ಕ ಮಂಡ್ಯ ಮೈಸೂರು ಏಟೆ ಇದು. ನೋಡು ನೋಡು, ಮ್ಯಾಪ್ ಮೂಡ್ಬಿಟ್ಟದೆ. ಅಂತದ್ರಾಗೆ ಹೆಂಗ್ ಹೊಡೆಯಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನಾನು ಏನ್ ತೆಪ್ಪು ಮಾಡೀನಿ ಅಂತ ಹಿಂಗ್ ಬಿಟ್ಟೋಗ್ಬಿಟ್ಟೆ ನಾನು. ಅಲ್ಲ ಪರೋ, ನೀನ್ ಯಾವತ್ತು ಏನ್ ಕೇಳಿದ್ರು ನಾನು ಮಾತು ಹೇಳ್ದವನಲ್ಲ. ಆದ್ರೂ ಯಾಕೆ ಮಾಡ್ಬಿಟ್ಟೆ ಬರೋ? ಸಾರಿ 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 ಮಾವ, ಪ್ಲೀಸ್ ಬೇಜಾರಾಗ್ಬೇಡ. ಇದೆಲ್ಲ ನಾಟಕ ಅಷ್ಟೇ. ಶಿವು, ಯಾಕಪ್ಪ ಹೆಂಗ್ ಅಂದ್ಕೊಂಡೀಯ? ಅವ್ಳು ನಿನ್ ಬಿಟ್ಟು ಎಲ್ಲೋಯ್ತಾಳೆ? ಗೊತ್ತಾಳೆ ಬಿಡು. ಕಣಪ್ಪಯ್ಯ, ನೆನ್ನೆ ರಾತ್ರಿನೇ ಪಾರ್ವಸಿ ರಾಂಗ್ ಆಗಿದ್ಲು. ಪಾಪ ಅವಳ ಮನ್ಸಾಗೆ ಏನಿತ್ತೋ ಏನೋ. ಪಾರು, ಯಾಕೆ ಪಾರು ಹಿಂಗ್ ಮಾಡ್ಬಿಟ್ಟೆ?
ರಮ್ಯಾ ಯಾಕೋ ಸೀರಿಯಸ್ ಆಗ್ತಿದೆ, ಶುರು ಹಚ್ಕೋ. ಇಲ್ಲ ಅಕ್ಕ, ಪಾಪ ಅಣ್ಣ ತುಂಬ ಬೇಜಾರಾಗಿದ್ದಾನೆ, ನನ್ನ ಕೈಲಿ ಆಗಲ್ಲ. ಇಷ್ಟಪಡಿ ನೀನು, ನಾನು ಹೇಳ್ತೀನಿ ಇರು. ಅಣ್ಣ, ನಿನ್ನನ್ನು ಹೀಗೆ ನೋಡೋದಕ್ಕೆ ನಮಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅಲ್ಲ, ನಿನ್ನಂಥ ವ್ಯಕ್ತಿನೇ ಹೀಗೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ತಾಳೆ ಅಂದ್ರೆ ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ. ಹೌದು ಹೌದು. ಅದಕ್ಕೆ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಮ್ಮನ್ನೆಲ್ಲ ಬೇಡ ಅಂತ ಬಿಟ್ಟು ಹೋಗಿರೋ ಅದಕ್ಕೆ ನಮಗೂ ಬೇಡ. ಹೌದು ಹೌದು. ಏನ್ರವ್ವ ಹಿಂಗಂತೀರಾ? ಹೌದು ಹೌದು. ಇಲ್ಲ ಇಲ್ಲ, ನಮಗಿನ್ಮೇಲೆ ಅದಕ್ಕೆ ಬೇಡ ಅಷ್ಟೇ. ಏನ್ರವ ಹಿಂಗಂತಿದ್ದೀರಾ? ಮತ್ತೆ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಏನೋ ಕೋಪ ಬಂದು ಹೊಂಟೋಗಿರ್ತಾಳೆ, ಹಂಗಂತ ಬಿಟ್ಟೋಗ್ಬಿಟ್ಲು ಅಂತನಾ? ನೀವು ಟೂ ಸ್ವೀಟ್ ಮಾವ, ನೀನು ಜಾಣ. ಇನ್ನೇನನ್ನ, ನಾವೆಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದೀವಿ, ಹಿಂಗ್ ನಮ್ಮನ್ ಬಿಟ್ಟೋದ್ರೆ ನಾವೆಲ್ಲ ಅವ್ರ ನೆನ್ಪಲ್ಲೇ ಇರ್ಬೇಕಾ? ಇನ್ಮೇಲಿಂದ ಯಾರು ಈ ಮನೆಯಲ್ಲಿ ಅದಕ್ಕೆ ಹೆಸರು ಹೇಳಂಗಿಲ್ಲ ಅಷ್ಟೇ. ಏನವ ಹೇಳ್ತಿದ್ಯಾ? ನನ್ನ ಹೆಂಡ್ರು ಯಾವ್ದೇ ಇದ್ದಂಗೆ, ಅವಳ ಹೆಸರನ್ನ ಹೇಳಂಗೆ ಇಲ್ಲ ಅಂದ್ರೆ ಏನವ ಅರ್ಥ? ಅಷ್ಟ ಇಷ್ಟ ಅಣ್ಣ, ಅದಕ್ಕೆ ಒಳ್ಳೆಯವರಲ್ಲ, ಅದಕ್ಕೆ ಕೆಟ್ಟವಳು ಅಂತ ಆಗಿದೆ. ಇನ್ಮೇಲಿಂದ ನಾವೆಲ್ಲರೂ ಅವಳನ್ನ ದ್ವೇಷಿಸ್ತೀವಿ ಅಷ್ಟೇ.